ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಆಟದ ಕಾವು ಹೆಚ್ಚಾಗಿದೆ. ಬಿಗ್ ಬಾಸ್ ಮನೆಗೆ ಅದ್ಯಾವಾಗ ಹಿಂದಿನ ಸೀಸನ್ನ ಸ್ಪರ್ಧಿಗಳು ಎಂಟ್ರಿಯನ್ನು ಕೊಟ್ಟರೋ ಸಹಜವಾಗಿ ಬಿಗ್ ಬಾಸ್ ಸೀಸನ್ 12ರ ಕಾವು ಹೆಚ್ಚಾಗ್ತಾ ಹೋಗಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈಗ ಗಿಲ್ಲಿ ವರ್ಸಸ್ ಇತರರು ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಗಿಲ್ಲಿ ವರ್ಸಸ್ ಅತಿಥಿಗಳು ಅನ್ನುವಂಥ ವಾತಾವರಣದಲ್ಲಿ ಗಿಲ್ಲಿಗೆ ಈ ಅತಿಥಿಗಳು ವಿಪರೀತವಾದಂಥ ಕಾಟವನ್ನು ಕೊಡ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ಗಿಲ್ಲಿ ಏನಾದರೂ ತೆಪ್ಪು ಕೂರ್ತಾ ಇದ್ದಾರಾ ಕೇಳಿದ್ರೆ ನೋವೇ ಚಾನ್ಸೇ ಇಲ್ಲ. ಗಿಲ್ಲಿ ಎಲ್ಲಿ ಹೇಗೆ ಯಾವ ರೀತಿ ತಿರುಗೇಟನ್ನು ಕೊಡಬೇಕೋ ಅದೇ ರೀತಿ ತಿರುಗೇಟನ್ನು ಕೊಡ್ತಿದ್ದಾರೆ. ಜೊತೆಗೆ ಬಂದಂಥ ದಿನವೇ ಅತಿಥಿಗಳ ಬಾಯಿ ಮುಚ್ಚಿಸೋದಕ್ಕೆ ಖಡಕ್ಕಾದಂತಹ ರಿಪ್ಲೈಯನ್ನೇ ಕೊಟ್ಟಿದ್ದಾರೆ. ಇದು ಸಹಜವಾಗಿ ಒಂದಷ್ಟು ಜನರಿಗೆ ಉರಿಸಿದೆ. ಒಂದಷ್ಟು ಜನ ಗಿಲ್ಲಿ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಮಂಜುಗೆ ಮದುವೆ ಫಿಕ್ಸ್ ಆದಂಥ ಕಾರಣಕ್ಕೋಸ್ಕರ ಒಂದು ಈ ಪ್ರೀ ವೆಡ್ಡಿಂಗ್ ಪಾರ್ಟಿಯನ್ನು ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಂತಹ ಈ ಮಂಜು ಮತ್ತು ಇತರರು ಇಲ್ಲಿ ಎಂಜಾಯ್ ಮಾಡಬೇಕು, ಬಿಗ್ ಬಾಸ್ ಮನೆಯಲ್ಲಿ ಎಂಜಾಯ್ ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಬಂದಿದ್ದಾರೆ. ಆದರೆ ಮುಂಚೆನೇ ನಿರ್ಧಾರ ಆದಂತೆ ಗಿಲ್ಲಿಯನ್ನೇ ಎಲ್ಲರೂ ಕೂಡ ಬಹುತೇಕ ಟಾರ್ಗೆಟನ್ನು ಮಾಡ್ತಿದ್ದಾರೆ. ಎಲ್ಲ ಸ್ಪರ್ಧಿಗಳು ಕೂಡ ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ಬಹುಶಃ ಗಿಲ್ಲಿಯ ಆಟದ ಮೇಲೂ ಕೂಡ ಮತ್ತು ಮಾನಸಿಕ ನೆಮ್ಮದಿಯ ಮೇಲೂ ಕೂಡ ಪರಿಣಾಮ ಬೀರೋದ್ರಲ್ಲಿ ಡೌಟ್ ಇಲ್ಲ. ಇದರಿಂದ ಬೇಸತ್ತು ಹೋಗಿರುವಂಥ ಗಿಲ್ಲಿ ಕೊನೆಗೂ ಕೂಡ ಗರಂ ಆಗಿದ್ದಾರೆ. ಗಿಲ್ಲಿ ಯಾವ ರೀತಿ ರಜತ್ಗೆ ಮತ್ತು ಈ ಉಗ್ರ ಮಂಜುಗೆ ರೋಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಬಹುಶಃ ನಿನ್ನೆ ಎಪಿಸೋಡ್ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿರುತ್ತೆ. ಇದರ ನಡುವೆ ಒಂದು ಎಡವಟ್ಟಾಗಿದೆ. ಅದೇನು ಅಂತ ಹೇಳಿದ್ರೆ, ಗಿಲ್ಲಿ ಈ ಉಗ್ರ ಮಂಜುವಿನ ಮದುವೆ ಬಗ್ಗೆ ಬಳಸಿದಂಥ ಪದಗಳು ಒಂದು ಕಡೆ ಉಗ್ರ ಮಂಜುಗೆ, ಮತ್ತೊಂದು ಕಡೆ ಉಗ್ರ ಮಂಜು ಭಾವಿ ಪತ್ನಿ ಇಬ್ಬರಿಗೂ ಕೂಡ ಬೇಸರವನ್ನು ತಂದಿಟ್ಟಿದೆ. ಗಿಲ್ಲಿ ಬಳಸಿದಂಥ ಪದ ತಮಾಷೆಯ ಪದವೇ ಆಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಮಾನಸಿಕವಾಗಿ ಸ್ವಲ್ಪ ಬೇಸರವಾಗಿದೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಹಾಗಾದರೆ ಗಿಲ್ಲಿಯಲ್ಲಿ ಏನು ಹೇಳಿದರು, ಇದು ಯಾಕೆ ಇವರಿಗೆ ಬೇಸರ ಆಯಿತು, ಇದಕ್ಕೆ ನೆಕ್ಸ್ಟ್ ಇವಾಗ ಏನು ಸ್ಟೆಪ್ ತಗೊಳ್ತಾರೆ? ಹಾಗೆಯೇ ಈ ಉಗ್ರ ಮಂಜುವರ ಭಾವಿ ಪತ್ನಿ ಸಂಧ್ಯಾ ಖುಷಿಯವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟಸನ್ನು ಹಾಕ್ಕೊಂಡಿದ್ರು. ಅದರಲ್ಲಿ ಏನಿದೆ, ಯಾಕೆ ಈ ರೀತಿ ಬಹಿರಂಗವಾಗಿ ಅಸಮಾಧಾನವನ್ನು ತೋಡಿಕೊಂಡ್ರು, ಟಾಸ್ಕನ್ನು ಟಾಸ್ಕ್ ಆಗಿ ತೆಗೆದುಕೊಳ್ಳದೆ ಅಥವಾ ತಮಾಷೆಯಾಗಿ ತೆಗೆದುಕೊಳ್ಳದೆ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡ್ರ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಮನೆ ಈ ವಾರ ಒಂದು ರೀತಿಯಲ್ಲಿ ವಿಶೇಷವಾದಂಥ ಟಾಸ್ಕಿಗೆ ಸಾಕ್ಷಿಯಾಗಿತ್ತು. ಈ ವಾರ ಟಾಸ್ಕ್ ಅನ್ವಯ BB ಪ್ಯಾಲೇಸ್ ಆಗಿ ಬಿಗ್ ಬಾಸ್ ಮನೆ ಬದಲಾಗಿದೆ. ಪ್ಯಾಲೇಸ್ಗೆ ಅತಿಥಿಗಳು ಆಗಮಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಉಗ್ರ ಮಂಜು, ರಜತ್, ತ್ರಿವಿಕ್ರಮು, ಮೋಕ್ಷಿತಾ ಪೈ ಹಾಗೂ ಚೈತ್ರ ಕುಂದಾಪುರ ಇಷ್ಟು ಜನ ಬಂದಿದ್ದಾರೆ. ಇಷ್ಟು ಜನ ಬಂದಿರುವಂಥ ಉದ್ದೇಶ ಏನಂತ ಹೇಳಿದ್ರೆ, ಈ 5 ಜನರು ಕೂಡ ಬೇರೆದೇ ರೀತಿಯಾದಂಥ ಲೆಕ್ಕಾಚಾರವನ್ನು ಹಾಕಿಕೊಂಡು ಬಂದಿದ್ದಾರೆ ಮತ್ತು ಇವರು 5 ಜನರು ಕೂಡ ಓತ್ಲ ಹೊಡಿತಿದ್ದಾರೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಇನ್ನು ಟಾಸ್ಕು ಈ ಬಾರಿ ವಿಶೇಷವಾಗಿತ್ತು. ಈ ಟಾಸ್ಕ್ನ ಅನುಸಾರ ಈ ಬಾರಿ ಸ್ಪರ್ಧಿಗಳು ಸಿಬ್ಬಂದಿಗಳಾಗಿದ್ದಾರೆ. ಈ ವೇಳೆ ಗಿಲ್ಲಿ ನಟ ಆಡಿದಂಥ ಮಾತುಗಳು ಸಹಜವಾಗಿ ಒಂದಷ್ಟು ಜನರನ್ನು ಉರಿಯುವಂತೆ ಮಾಡಿದೆ. ಯಾಕಂತ ಹೇಳಿದ್ರೆ, ಅದಕ್ಕೂ ಮುನ್ನ ಈ ರೀತಿ ಮಾತುಗಳು ಹೇಳೋದಕ್ಕಿಂತ ಮುನ್ನ ಒಂದು ಇಲ್ಲಿ ಗಿಲ್ಲಿ ನಟ ಅಥವಾ ಈ ರಜತ್ ಅಥವಾ ಉಗ್ರ ಮಂಜು ಇವರೆಲ್ಲರ ನಡುವೆನೂ ಕೂಡ ಒಂದೊಂದೇ ಸ್ವಲ್ಪ ಮಾತುಕತೆಗಳು ಕೂಡ ಆಗಿತ್ತು ಅನ್ನೋದನ್ನು ಬಹುಶಃ ನಾವಿಲ್ಲಿ ಗಮನಿಸಬೇಕು. ಈ ಟಾಸ್ಕ್ನ ಅನುಸಾರ ಇಲ್ಲಿ ಕೆಲವು ಮಾತುಗಳು ವಿವಾದಕ್ಕೂ ಕೂಡ ಗುರಿಯಾಗಿದ್ದಾವೆ. ಅದರಲ್ಲೂ ಕೂಡ ಗಿಲ್ಲಿ ಬಳಸಿದಂಥ ಒಂದು ಮಾತು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಉಗ್ರ ಮಂಜುಗೆ ಟಾರ್ಗೆಟ್ ಮಾಡಿ ಬಳಸಿದಂಥ ಪದ ಅಲ್ಲಿ ಈ ಉಗ್ರ ಮಂಜು ಭಾವಿ ಪತ್ನಿಗೂ ಕೂಡ ಒಂದು ರೀತಿಯಲ್ಲಿ ಚೌಕಟ್ಟಂಗೆ ಆಗಿದೆ ಅನ್ನೋಂತನೂ ಹೇಳ್ಬೋದು. ಹಾಗಾದರೆ ಏನು ಹೇಳಿದ್ದು ನೋಡೋಣ ಬನ್ನಿ. ಬಿಗ್ ಬಾಸ್ ಮನೆಯೊಳಗೆ ಅತಿಥಿಗಳು ಬಂದ ಮೇಲೆ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡು ಬಂದಿದೆ ಹೀಗಂತ ಹೇಳ್ಬಿಟ್ಟು ಬಿಗ್ ಬಾಸ್ ಘೋಷಣೆಯನ್ನು ಮಾಡ್ತಾರೆ. ಆಗ ಸೂಪರ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಚಪ್ಪಾಳೆಯನ್ನು ತರ್ತಾರೆ. ಈ ಮಧ್ಯೆ ಬಾಯಿ ಹಾಕಿದಂಥ ಗಿಲ್ಲಿ ನಟ 2ನೇ ಇದ್ದ 3ನೇ ಇದ್ದ ಅಂತ ಹೇಳಿ ಕೇಳೇ ಬಿಡ್ತಾರೆ. ಆಗ ಉಗ್ರ ಮಂಜು ಅಕ್ಷರಶಃ ಗರಂ ಆಗ್ತಾರೆ. ಕೆಲವೊಂದು ಪರ್ಸನಲ್ ಆಗಿ ಆಗಿಬಿಟ್ರೆ, ನೀನು ಸಪ್ಲೈಯರ್ ಅಲ್ಲ, ನಾನು ಗೆಸ್ಟ್ ಅಲ್ಲ, ನಾನು ಕೂಡ ಪರ್ಸನಲ್ ಆಗಿ ಇದನ್ನು ಫೇಸ್ ಮಾಡ್ತೀನಿ, ನೀನು ಇಲ್ಲಿ ಹೇಗಿರಬೇಕೋ ಹಾಗಿರಬೇಕು ಅನ್ನುವಂಥ ವಾರ್ನಿಂಗನ್ನು ಕೊಡ್ತಾರೆ. ಯಾವಾಗ ಗಿಲ್ಲಿ ನಟಂಗೆ ಉಗ್ರ ಮಂಜು ವಾರ್ನಿಂಗನ್ನು ಕೊಡ್ತಾರೋ, ಹೀಗಿರುವಾಗಲೇ ನೀವೆಲ್ಲ ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಅನ್ನುವಂಥ ಮಾತು ಇದೇ ಗಿಲ್ಲಿ ನಟನ ಬಾಯಲ್ಲಿ ಬಂತು. ಇದನ್ನೆಲ್ಲ ಗಮನಿಸಿದಂಥ ಉಗ್ರ ಮಂಜು ಭಾವಿ ಪತ್ನಿ ಸಂಧ್ಯಾ ಅವರು ತಮ್ಮ ಬೇಸರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಉಗ್ರ ಮಂಜು ಭಾವಿ ಪತ್ನಿ ಸಂಧ್ಯಾ ಖುಷಿಯವರು ಸ್ಟೋರಿಯೊಂದನ್ನು ಹಂಚಿಕೊಳ್ತಾರೆ ಮೊನ್ನೆ. ಆ ಸ್ಟೋರಿಯಲ್ಲಿ ಈ ತಮ್ಮ ಬೇಸರದ ಮಾತುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಏನಿದೆ ಇಲ್ಲಿ ನೋಡಿ, ಎಲ್ಲರ ಹತ್ತಿರ ಪರ್ಸನಲ್ ವಿಚಾರಗಳನ್ನು ಇಟ್ಕೊಂಡು ಕೆಟ್ಟ ಜೋಕ್ಸ್ ಮಾಡೋದು ಕಾಮಿಡಿನ.
ಎಲ್ಲ ಶೋಗಳಲ್ಲೂ ಕೂಡ ಒಂದೊಂದು ಹುಡುಗಿಯನ್ನು ಬಲಿ ಕೊಟ್ಟು ಗೆಲ್ಲೋ ಗಿಲ್ಲಿ ಬೇರೆಯವರಿಗೆ ಎಷ್ಟನೇದು ಅಂತೇಳಿ ಕೇಳ್ತಿದ್ದಾನ. ಬಿಟ್ಟಿ ಊಟ ಕೊಡುವಂತಹ ಯೋಗ್ಯತೆ ಇದೆಯಾ ನಿನಗೆ ಗಿಲ್ಲಿ? ನಿನಗೆ ಬಿಟ್ಟಿ ಊಟ ಹಾಕ್ತಿರೋದು ಬಿಗ್ ಬಾಸ್ನಲ್ಲಿ. ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ನಿನಗೆ ಬಿಟ್ಟಿ ಊಟವನ್ನು ಹಾಕ್ತಿದೆ ಅನ್ನೋದನ್ನು ಮರಿಬೇಡ. ಇದನ್ನು ಅಖಿಲ್ ಅಜ್ಜರ್ ಅನ್ನೋರು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿರ್ತಾರೆ. ಅದನ್ನೇ ಉಗ್ರಮಂಜು ಅವರ ಭಾವಿ ಪತ್ನಿ ಸಂಧ್ಯಾ ಖುಷಿ ಅವರು ಕೂಡ ಶೇರ್ ಮಾಡ್ತಾರೆ. ಹಾಗಾದರೆ ಗಿಲ್ಲಿ ಎಲ್ಲಿ ತಪ್ಪು ಮಾಡಿದ್ದು ಅಂತೇಳಿ ಕೇಳಿದ್ರೆ, ಗಿಲ್ಲಿ ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಸಹಜವಾಗಿ ಎಲ್ಲ ಕಡೆಗೂ ಕೂಡ ವೈರಲ್ ಆಗುತ್ತೆ. ಅದೇನು ಅಂತ ಹೇಳಿದ್ರೆ ಉಗ್ರಮಂಜು ಪತ್ನಿಯ ಬಗ್ಗೆ ಅಥವಾ ಮದುವೆ ಬಗ್ಗೆ ಮಾತನಾಡಿರುವಂತಹ ವಿಡಿಯೋ. ಇತ್ತೀಚೆಗಷ್ಟೇ ಉಗ್ರಮಂಜು ಎಂಗೇಜ್ಮೆಂಟನ್ನು ಕೂಡ ಮಾಡ್ಕೊಂಡಿದ್ದಾರೆ ಸಂಧ್ಯಾ ಖುಷಿ ಅನ್ನುವಂಥ ಹೆಣ್ಮಕ್ಳ ಜೊತೆಗೆ. ಆಕೆ ಕೂಡ ನಾನು ಹೇಳಿದೆ ಅಲ್ವಾ, ಬ್ಯಾಕ್ಗ್ರೌಂಡು ಸಪೋರ್ಟು ಈ ಬಣ್ಣದ ಲೋಕದಿಲ್ಲ ಆಕೆಗೂ ಕೂಡ, ಯಾರಿಗೆ? ಸಂಧ್ಯಾ ಖುಷಿಗೆ. ಹಾಗಾಗಿ ಸಹಜವಾಗಿ ಆಕೆಗೆ ಈ ಬಣ್ಣದ ಲೋಕದ ಬಗ್ಗೆ ಅರಿವಿರದೇ ಅಂತ ಕಾರಣಕ್ಕೆ ಈ ರೀತಿಯಾದಂಥ ಮಾತುಗಳು ಬಹುಶಃ ಬರ್ತಿರ್ಬೋದು. ಆಮೇಲೆ ಎಲ್ಲದೂ ಕೂಡ ಸ್ಕ್ರಿಪ್ಟೆಡ್. ಅಲ್ಲಿ ಏನು ಈಗ ಗಿಲ್ಲಿಯನ್ನು ಕಾಲೆಳಿಬೇಕು, ಗಿಲ್ಲಿಗೆ ಹೀಗೆ ಹೇಳಬೇಕು, ಈ ರೀತಿ ಆಗಬೇಕು ಅಂತ ಹೇಳಿ ಏನೆಲ್ಲ ಇರುತ್ತಲ್ಲ, ಅವೆಲ್ಲವೂ ಕೂಡ ಸ್ಕ್ರಿಪ್ಟೆಡ್. ಏನೋ ಎಲ್ಲದಕ್ಕೂ ಕೂಡ ಓಡಿ ಹೋಗಬೇಕು ಅನ್ನೋಂತಹ ಅವಶ್ಯಕತೆ ಏನಿಲ್ಲ. ಎರಡನೇದು, ಈಗ ಗಿಲ್ಲಿ ಈಗ ಇವರೆಲ್ಲ ಹೇಳಿದ್ದನ್ನೆಲ್ಲವನ್ನೂ ಕೂಡ ಮಾಡ್ಕೊಂಡು ಬರ್ತಿದ್ದಾನೆ ಅಥವಾ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನಿಗೂ ಕೂಡ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಬೇಕಲ್ವ. ನಾನು ಕೂಡ ಗಮನಿಸ್ತಿದ್ದೀನಿ, ಕಳೆದ 2 ದಿನದಿಂದ ಯಾವಾಗ ಅತಿಥಿಗಳು ಬಿಗ್ ಬಾಸ್ ಮನೆ ಒಳಗೆ ಬಂದರು ಅವಾಗಿನಿಂದನೂ ಕೂಡ ಬಿಗ್ ಬಾಸ್ ಮನೆಯ ವಾತಾವರಣ ಕಂಪ್ಲೀಟಾಗಿ ಕೂಲ್ಗೆಟ್ಟು ಹೋಗಿದೆ. ಬಿಗ್ ಬಾಸ್ ಮನೆ ಅನ್ನೋಂಥ ಫೀಲಿಂಗೇ ಬರೋದಿಲ್ಲ. ಆಮೇಲೆ ತುಂಬ ಡಿಕ್ಟೇಟರ್ಶಿಪ್ಪನ್ನು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಬಹುತೇಕ ಎಲ್ಲರೂ ಕೂಡ. ಇದು ತುಂಬ ಅಪಾಯ. ಯಾಕಂತ ಹೇಳಿದ್ರೆ ಇಷ್ಟು ಡಿಕ್ಟೇಟರ್ಶಿಪ್ಪನ್ನು ತೋರಿಸುವಂಥದ್ದಂತಹ ಅವಶ್ಯಕತೆ ಯಾರಿಗೂ ಕೂಡ ಇರಲಿಲ್ಲ. ಬಟ್ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಡಿಕ್ಟೇಟರ್ಶಿಪ್ಪನ್ನು ಇಲ್ಲಿ ಉಗ್ರಮಂಜು ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ಗಿಲ್ಲಿ ಮಾತನಾಡಿದ್ದು ಸರಿನಾ ಅಂತೇಳಿ ಕೇಳಿದ್ರೆ, ಗಿಲ್ಲಿ ಮಾತನಾಡಿದ್ದು ತಪ್ಪೆ, ಮೇಲ್ನೋಟಕ್ಕೂ ಕೂಡ ತಪ್ಪೆ. ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲದೆ ನಾವೇನು ಕೂಡ ಜಡ್ಜ್ಮೆಂಟನ್ನು ಕೊಡಬಾರ್ದು ಯಾರ ಬಗ್ಗೆನೂ ಕೂಡ. ಒಂದು ವೇಳೆ ಈಗ ಗಿಲ್ಲಿ ಎಲ್ಲವೂ ಕೂಡ ಕೂಲ್ ಆ್ಯಂಡ್ ಕಾಮ್ ಆಗಿದೆ ಅಂತ ಹೇಳಿದ್ರೆ ಒಂಥರ, ಬಟ್ ಎಲ್ಲೋ ಒಂದು ಕಡೆ ಕೂಲ್ ಆ್ಯಂಡ್ ಕಾಮ್ ಇಲ್ಲ, ಸ್ವಲ್ಪ ಬೇಸರ, ಸ್ವಲ್ಪ ಟೆನ್ಷನ್ ಇದ್ದಂಗಿದೆ. ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಬಟ್ಟು ಗಿಲ್ಲಿ ಬಳಸಿದಂಥ ಪದದ ಬಗ್ಗೆ ಸಹಜವಾಗಿ ಸಂಧ್ಯಾ ಖುಷಿಗೂ ಕೂಡ ಅಸಮಾಧಾನ ಇದೆ, ಒಂದಷ್ಟು ಜನ ಸ್ಪರ್ಧಿಗಳಿಗೂ ಕೂಡ ಅಸಮಾಧಾನ ಇದೆ, ಒಂದಷ್ಟು ಜನರಿಗೂ ಕೂಡ ಅಸಮಾಧಾನ ಇದೆ. ಬಟ್ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಯಾರಿಂದನೂ ಕೂಡ ಆಗೋದಿಲ್ಲ. ಅವ್ರಿಗೆ ಅವರೇ ಸರಿಯನ್ನು ಮಾಡ್ಕೊಳ್ಬೇಕು. ಅವರು ಸರಿ ಮಾಡ್ಕೊಳ್ಳೋದೇ ಇದ್ದರೆ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಹುಡ್ಕೊಳ್ಬೇಕಾಗುತ್ತೆ. ಈಗ ಗಿಲ್ಲಿ ಮಾಡಿದ್ದು ಸರಿನಾ, ಮಾಡಿದ್ದು ತಪ್ಪಾ ಅಂತೇಳಿ ಕೇಳಿದ್ರೆ ಅದಕ್ಕೆ 2 ರೀತಿಯಾದಂಥ ಉತ್ತರನೂ ಕೂಡ ಬರ್ತದೆ. ಒಂದು ಕರೆಕ್ಟ್ ಅನ್ನೋಂಥ ಉತ್ತರನೂ ಬರ್ತದೆ, ಇನ್ನೊಂದು ರಾಂಗ್ ಅನ್ನೋಂಥ ಉತ್ತರನೂ ಕೂಡ ಬರ್ತದೆ. ಹಾಗಾಗಿ ಯಾವುದು ಕರೆಕ್ಟು ಯಾವುದು ರಾಂಗು ಹೇಳೋಕ್ಕೆ ಸಾಧ್ಯವಿಲ್ಲ. ಬಟ್ ಒಂದಂತೂ ಸತ್ಯ, ಹೀಗಾಗಿದೆ, ಬಟ್ ಹೀಗಾಗಬಾರ್ದಾಗಿತ್ತು ಎಲ್ಲದೂ ಕೂಡ ಅನ್ನೋದು ಮಾತ್ರ ಸತ್ಯ. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಏನೆಲ್ಲ ಇಂಪ್ರೂವ್ಮೆಂಟ್ ಆಗ್ಬೋದು ಗಿಲ್ಲಿ ಆಟದಲ್ಲಿ ಹೋದ ಬಳಿಕ, ಗಿಲ್ಲಿಗೆ ಕಿಚ್ಚ ಸುದೀಪ್ ಏನು ಮಾತನ್ನು ಹೇಳ್ಬೋದು, ಎಲ್ಲವನ್ನೂ ಕೂಡ ಕಾದು ನೋಡೋಣ. ಅಲ್ಲಿವರೆಗೂ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.